ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಮವಾರದ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಂಚಿಕೆಯ ಮೊದಲಿಗೆ ಪುಟ್ಟಕ್ಕ ಇದ್ದವಳು ಸಿಂಗಾರಮ್ಮನ ಹತ್ರ ಬಂದು ಅವರೇ ಬಂಗಾರಮ್ಮ ಅಂತ ಅಂದ್ಕೊಂಡು ಮನೆಗೆ ಮಹಾಲಕ್ಷ್ಮಿ ಬಂದವಳೆ ಅಮ್ಮೋರೆ, ನಿಮಗೆ ಶಾನೆ ಖುಷಿ ಆಗೈತೆ ಅಂತ ನಂಗೆ ಗೊತ್ತು, ಬನ್ನಿ ಅಮ್ಮೋರೆ ಒಂದ್ಸಲಿ ಮೊಗಿನ ನೋಡುವ್ರಂತೆ ಅಂತ ಹೇಳ್ತಾಳೆ. ಆಗ ಸಿಂಗಾರಮ್ಮ ಕೋಪದಲ್ಲಿ ಪುಟ್ಟಕ್ಕನ್ನ ದೂರ ತಳ್ತಾಳೆ. ಆಗ ಕಂಟಿ ಮತ್ತೆ ಸ್ನೇಹ ಇಬ್ರು ಕೂಡ ಪುಟ್ಟಕ್ಕನ್ನ ಹಿಡ್ಕೋತಾರೆ. ಆಗ ಸ್ನೇಹ ಇದ್ದವಳು, ಅತ್ತೆ ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಸಿಂಗಾರಮ್ಮ, ಯಾವಳೆ ನಿನ್ನ ಅತ್ತೆ? ಅಷ್ಟಕ್ಕೂ ನೀನ್ ನಂಗೆ ಅತ್ತೆ ಅಂತ ಕರೆಯೋಕೆ ನೀನ್ ಅನ್ಕೊಂಡಿರೋ ಹಾಗೆ ನಾನು ಬಂಗಾರಮ್ಮ ಅಲ್ಲ, ಸಿಂಗಾರ ಅಲಿಯಾಸ್ ಸಿಂಗಾರಮ್ಮ ಅಂತ ಹೇಳ್ತಾಳೆ. ಅವ್ರ ಮಾತನ್ನ ಕೇಳಿ ಎಲ್ಲರಿಗೂ ಗಾಬರಿ ಆಗತ್ತೆ. ಆಗ ಕಂಟಿ, ಅವ್ವ ಏನು ಹೇಳ್ತಿದೀಯಾ ಅಂತ ಕೇಳ್ತಾನೆ. ಆಗ ಸಿಂಗಾರಮ್ಮ ಕೋಪದಲ್ಲಿ, ಏಯ್ ಮುಚ್ಚಲ ಬಾಯಿ, ಕಂಡಿದ್ದೀನಿ ಸಾಕು ಅಂತ ಹೇಳಿ ಸೊಂಟಕ್ಕೆ ಸಿಗಿಸ್ಕೊಂಡಿರೋ ಗನ್ನ ತೆಗಿತಾರೆ. ಅದಾದ್ಮೇಲೆ ಪುಟ್ಟಕ್ಕನ ಕಡೆ ಗನ್ ತೋರಿಸ್ತಾ, ಅವಾಗ್ಲಿಂದ ಅಮ್ಮೋರೆ ಅಮ್ಮೋರೆ ಅಂತ ಹೇಳಿ ನನಗೆ ಶಾನೆ ತಲೆ ಕೆಡಿಸ್ತಾ ಇದೀಯ, ಮೊದಲು ನಿನ್ನ ಕತೆನೇ ಮುಗಿಸ್ತೀನಿ ಅಂತ ಹೇಳಿ ಶೂಟ್ ಮಾಡೋಕ್ಕೆ ಅಂತ ಹೋಗ್ತಾರೆ. ಆಗ ಕಂಟಿ ಅವ್ವ ಅಂತ ಹೇಳಿ ಪುಟ್ಟಕ್ಕನ ಮುಂದೆ ಹೋಗಿ ನಿಂತ್ಕೋತಾನೆ. ಪುಟ್ಟಕ್ಕಂಗೆ ಬೀಳ್ಬೇಕಾಗಿರೋ ಬುಲೆಟ್ ಕಂಟಿ ಭುಜಕ್ಕೆ ಬೀಳತ್ತೆ. ಕಂಟಿ ಸಿಂಗಾರಮ್ಮನ ನೋಡ್ತಾ ಅವ್ವ ಅಂತ ಕಣ್ಣೀರು ಹಾಕ್ತಾ ಅಲ್ಲೇ ಮೂರ್ಛೆ ಹೋಗ್ತಾನೆ. ಆಗ ಪುಟ್ಟಕ್ಕ, ಸ್ನೇಹ, ಮಾದೇಗೌಡರು ಎಲ್ಲರೂ ಕಂಟಿ ಕಂಟಿ ಅಂತ ಅಳ್ತಿರ್ತಾರೆ. ಆದರೆ ಸಿಂಗಾರಮ್ಮ ಮಾತ್ರ ನಗ್ತಿರ್ತಾಳೆ. ಇದು ಸೋಮವಾರದ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.